ನಿಂಗೆ ಗೊತ್ತಾ, ಕಬ್ಬಿನ ತಗುಲಿದ್ರೆ ಟೆಟನಸ್ ಇಂಜೆಕ್ಷನ್ ಹಾಕಿಸ್ಕೊ. ಇದನ್ನು ನಾವು ಚೈಲ್ಡ್ಹುಡ್ಡಿಂದ ಕೇಳ್ತಾ ಬಂದಿದ್ದೀವಿ. ಆದರೆ ಟೆಟನಸ್ಗೆ ಕಬ್ಬಿನದ ಜೊತೆ ಎಕ್ಸಾಕ್ಟ್ ರಿಲೇಷನ್ ಏನು? ಆ್ಯಕ್ಚುಲಿ ರಿಲೇಷನ್ ಇರೋದೇ ಇಲ್ಲ. ಟೆಟನಸ್ ಬರೋದು ಕಬ್ಬಿಣದಿಂದ ಅಲ್ಲ, ಒಂದು ಡೇಂಜರಸ್ ಬ್ಯಾಕ್ಟೀರಿಯಾಯಿಂದ. ಅದರ ಹೆಸರು ಕ್ಲಾಸ್ಟ್ರೀಡಿಯಂ ಟೆಟನಿ. ಈ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಗೊತ್ತಾ? ಮಣ್ಣು, ಗಲೀಜು ಜಾಗ, ಹಳೆಯ ಮರ, ಕಲ್ಲು, ರಸ್ಟಿ ಐರನ್, ಕ್ಲೀನ್ ಇಲ್ಲದ ಯಾವುದೇ ಸರ್ಫೇಸ್ ಮೇಲೆ ಇರಬಹುದು. ನಿಮಗೆ ಸಣ್ಣ ಗಾಯ ಆದರೂ ಸಾಕು, ಈ ಬ್ಯಾಕ್ಟೀರಿಯಾ ಬಾಡಿ ಒಳಗೆ ಎಂಟರ್ ಆಗಿಬಿಡುತ್ತೆ. ಮೊದಲಿಗೆ ಅದು ಅಟ್ಯಾಕ್ ಮಾಡೋದು ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ. ಅಂದರೆ ನಮ್ಮ ಬ್ರೈನ್ ಬಾಡಿಗೆ ಸಿಗ್ನಲ್ಸ್ ಕಳಿಸೋ ಸಿಸ್ಟಮ್ನೇ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಸ್ಲೋಲಿ ಕುತ್ತಿಗೆ ಸ್ಟಿಫ್ ಆಗೋದು ಸ್ಟಾರ್ಟ್, ದವಡೆ ಲಾಕ್ ಆಗಿಬಿಡುತ್ತೆ, ಮಾತನಾಡೋದು ಕೂಡ ಡಿಫಿಕಲ್ಟ್ ಆಗುತ್ತೆ. ಇನ್ನೂ ಕಂಡೀಷನ್ ವರ್ಸ್ಟ್ ಆದರೆ ಬಾಡಿ ಫುಲ್ ಟೈಟ್ ಆಗಿ ಮಸಲ್ ಸ್ಪಾಸಮ್ಸ್ ಎಷ್ಟು ಡೇಂಜರಸ್ ಆಗುತ್ತೆ ಅಂದರೆ ಕೆಲವೊಮ್ಮೆ ಬೋನ್ಸ್ ಕೂಡ ಫ್ರ್ಯಾಕ್ಚರ್ ಆಗಬಹುದು. ಮತ್ತು ಕೊನೆಯಲ್ಲಿ ಇದು ಜೀವಕ್ಕೂ ಅಪಾಯ ತರಬಹುದು. ಅದಕ್ಕೆ ಯಾವುದೇ ಡರ್ಟಿ ಆಬ್ಜೆಕ್ಟ್ ತಗುಲಿ ಗಾಯ ಆದರೆ ಸಣ್ಣ ಗಾಯ ಅಷ್ಟೇ ಅಂತ ಇಗ್ನೋರ್ ಮಾಡಬೇಡಿ. ಸರಿಯಾದ ಟ್ರೀಟ್ಮೆಂಟ್ ಮತ್ತು ಟೆಟನಸ್ ಇಂಜೆಕ್ಷನ್ ನಿಮ್ಮ ಲೈಫ್ ಸೇವ್ ಮಾಡಬಹುದು.